ಯಾವ್ದಾದ್ರು ಪೆಟ್ರೋಲ್ ಹಾಕ್ಸ್ಕೊಳೋದಕ್ಕೆ ಪೆಟ್ರೋಲ್ ಬ್ಯಾಂಕ್ ಹೋದಾಗ ಅಲ್ಲಿ ಈ ಎರಡು ವಿಷಯನ ಚೆಕ್ ಮಾಡ್ದಿರಾ ಇದ್ರೆ ಅವ್ರು ನಿಮ್ಮನ್ನ ಈಸಿಯಾಗಿ ಸ್ಕ್ಯಾಮ್ ಮಾಡ್ಬಿಡ್ತಾರೆ. ನಂಬರ್ 1 ಡೆನ್ಸಿಟಿ. ನೀವು ಯಾವತ್ತಾದ್ರೂ ಪೆಟ್ರೋಲ್ ಬ್ಯಾಂಕ್ ಹೋದಾಗ ಅಲ್ಲಿ ಮೀಟರ್ ನ ಎಷ್ಟು ಇಂಪಾರ್ಟೆಂಟ್ ಆಗಿ ಚೆಕ್ ಮಾಡ್ತೀರೋ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಡೆನ್ಸಿಟಿನ ಚೆಕ್ ಮಾಡಬೇಕು. ಯಾಕಂದ್ರೆ ಈ ಡೆನ್ಸಿಟಿ ಅಲ್ಲಿರೋ ಪೆಟ್ರೋಲ್ ಎಷ್ಟು ಕ್ವಾಲಿಟಿ ಇದೆ ಅನ್ನೋದನ್ನ ಹೇಳುತ್ತೆ. ನಾರ್ಮಲ್ ಆಗಿ ಡೆನ್ಸಿಟಿ ಎಷ್ಟಿರ್ಬೇಕಂದ್ರೆ ಪೆಟ್ರೋಲ್ ಗಾದ್ರೆ 720 to 770 ಒಳಗಡೆ ಇರಬೇಕು. ಡೀಸೆಲ್ ಗಾದ್ರೆ 820 to 860 ಒಳಗಡೆ ಇರಬೇಕು. ಅಕಸ್ಮಾತ್ ಇದಕ್ಕಿಂತ ಜಾಸ್ತಿ ಅಥವಾ ಇದಕ್ಕಿಂತ ಕಮ್ಮಿ ಇದ್ರೆ ಅಲ್ಲಿರೋ ಪೆಟ್ರೋಲ್ ಅಲ್ಲಿ ಕ್ವಾಲಿಟಿ ಇಲ್ಲ ಅಂತ ಅರ್ಥ. ಇಂಥ ಟೈಮ್ ಅಲ್ಲಿ ನಿಮ್ ಗಾಡಿ ಮೈಲೇಜ್ ಬಿದ್ದೋಗ್ಬಿಡುತ್ತೆ. ನಂಬರ್ 2 ಜಂಪ್ ಟ್ರಿಕ್ ಸ್ಕ್ಯಾಮ್. ಯಾವ್ದಾದ್ರು ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಅವ್ರು ನಿಮ್ಮನ್ನ ಜೀರೋ ನೋಡ್ಕೊಂತ ಹೇಳಿದಾಗ ನೀವು ಬರೀ ಜೀರೋ ನೋಡ್ಕೊಳೋದು ಅಷ್ಟೇ ಅಲ್ಲ, ಅಲ್ಲಿರೋ ಮೀಟರ್ ಅಲ್ಲಿ ಪ್ರೈಸ್ ಎಲ್ಲಿಂದ ಎಲ್ಲಿಗೆ ಜಂಪ್ ಆಗ್ತಿದೆ ಅನ್ನೋದು ಕೂಡ ನೋಡ್ಕೊಬೇಕು. ಯಾಕಂದ್ರೆ ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸ್ ಯಾವುದೇ ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಆಗ್ಲಿ ಈ ಪ್ರೈಸ್ ಅನ್ನೋದು 5 ಅಥವಾ 5 ಗಿನ್ನ ಬಿಲೋ ನಂಬರ್ಸ್ ಅಲ್ಲಿ ಮಾತ್ರ ಮೂವ್ ಆಗಬೇಕು. ಅಕಸ್ಮಾತ್ ಯಾವ್ದಾದ್ರು ಪೆಟ್ರೋಲ್ ಬ್ಯಾಂಕ್ ಅಲ್ಲಿ ಈ ನಂಬರ್ ಅನ್ನೋದು 10, 20, 50, 60 ಆತರ ಹೋಗ್ತಿದ್ರೆ ಅಲ್ಲಿರೋರು ಪೆಟ್ರೋಲ್ ಟ್ಯಾಂಪರಿಂಗ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್, ಫಾಲೋ ಮಾಡೋದು ಮಾತ್ರ ಮರ್ತೋಗ್ಬೇಡಿ.